ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಫುಲ್ಲು ಫನ್ನಾಗಿರುತ್ತೆ, ಹಾಗೆ ರಾಖಿ ಹಬ್ಬದ ಸ್ಪೆಷಲ್ ಆಗಿರುತ್ತೆ. ಈ ವಿಡಿಯೋನ ಕೊನೆ ತನಕ ಯಾರೂ ಸ್ಕಿಪ್ ಮಾಡದೆ ನೋಡಿ, ತುಂಬ ಫನ್ನಾಗಿದೆ. ಹಾಗೆ ನಾವು ಬೆಳಗ್ಗೆನೇ ಎಲ್ಲ ವರಮಹಾಲಕ್ಷ್ಮಿ ಪೂಜೆಯನ್ನು ಮುಗಿಸ್ಬಿಟ್ಟು ಎಲ್ರಿಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಮಧ್ಯಾಹ್ನದ ಮೇಲೆ ನಾವು ಸಂಜೆ ಒಂದು ಈವ್ನಿಂಗ್ ಟೈಮ್ ಅಷ್ಟೊತ್ತಿಗೆ ರಾಖಿ ಪರ್ಚೇಸ್ ಮಾಡೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ನಾನು ನನ್ನ ತಂಗಿ ಪಾಪು ಎಲ್ಲ. ಪಾಪುಗೆ ಬೆಳಗ್ಗೆ ಹಾಕಿರೋ ಬಟ್ಟೆನೇ ಹಾಕ್ತಾಯಿದ್ದೀನಿ. ಅವಳು ಅದೇ ಬೇಕು ಅಂತ ಹೇಳಿ ಹಠ ಮಾಡಿ ಅದನ್ನೇ ಹಾಕ್ಸ್ಕೊತಿದ್ದಾಳೆ. ಸೊ ಅದನ್ನೇ ಹಾಕ್ಕೊಂಡ್ಲಿ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಹೋಗಿ ಪರ್ಚೇಸ್ ಮಾಡ್ಕೊಂಬರೋಣ ಅಂತ ಹೇಳಿ ಹೊರಟ್ವಿ. ನನ್ನ ಮಗಳೀಗ ಎಲ್ಲಿಗಾದರೂ ಹೊರಟ್ರೆ ಶೂ ಬೇಕೇ ಬೇಕು. ಶೂ ಅಂತಲೇ ಇರ್ತಾಳೆ. ಸೊ ಶೂ ಹಾಕ್ಸ್ಕೊಂಡು ಅವಳು ನಡ್ಕೊಂಡೇ ಬರ್ತೀನಿ ಅಂತ ಹೇಳಿದ್ಲು. ನಡ್ಸ್ಕೊಂಡೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ನಮ್ಮನೆ ಪಕ್ಕದ ರೋಡಲ್ಲೇ ಒಂದು ಶಾಪ್ ಇತ್ತು, ಅಲ್ಲೇ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೀವಿ. ಬಟ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಮಾಮೂಲಿ ಒಂದೊಂದು ಸ್ಟೋನ್ ಇರೋದು ಆ ಥರದ್ದೆಲ್ಲ ಇತ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ನೋಡಿದ್ವಿ. ಅಂದರೆ ಮಕ್ಳಿಗೆ ಕಟ್ಟೋಕ್ಕೆಲ್ಲ ತುಂಬ ಚೆನ್ನಾಗಿತ್ತು. ಅಂದರೆ ಡಾಲ್ ಥರದ್ದು ಆ ಥರದ್ದೆಲ್ಲ ಚೆನ್ನಾಗಿತ್ತು. ಸೊ ಅದನ್ನು ನೋಡ್ತಾ ಇದ್ವಿ. ಒಂದು ಸ್ವಲ್ಪ ನೋಡಿದ್ವಿ. ಮತ್ತು ಇನ್ನೊಂದು ಶಾಪ್ ಇತ್ತು ಅಲ್ಲೇ ಪಕ್ಕದಲ್ಲಿ, ಅಲ್ಲೇ ಹೋಗಿ ನೋಡೋಣ, ಅಲ್ಲಿ ತುಂಬ ಕಲೆಕ್ಷನ್ಸ್ ಇರುತ್ತೆ. ಸೊ ಹೋಗಿ ಅಲ್ಲೇ ಹೋಗಿ ನೋಡೋಣ ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ನಮ್ಮ ಮೇಡಮ್ ಅವರಿಗೆ ಫುಲ್ಲು ಕಾಲು ನೋವು ಬಂದುಬಿಡ್ತು ನಡೆದು. ಸೊ ಅದಕ್ಕೆ ಎತ್ಕೊ ಅಂತ ಹೇಳಿ ಇವಾಗ ನನ್ನ ಸೊಂಟದ ಮೇಲೆ ಏರ್ಕೊಂಡಿದ್ದಾಳೆ. में कोई पता नहीं चलेगा। 30 रुपीज़ पड़ेगा, 5 रुपये डिस्काउंट। कितना? 6 हमारा तो ये नहीं रहेगा। कितना का है? ये 30 रुपये। इसमें 3 वैरायटी है, कोई बात नहीं। ನಾವು ರಾಖಿನೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಬೇರೆ ಏನೂ ಕೆಲಸ ಇರಲಿಲ್ಲ. ಮತ್ತು ಸಂಜೆ ದೀಪ ಬೇರೆ ಹಚ್ಚಬೇಕಿತ್ತಲ್ಲ, ಆರತಿ ಮಾಡಬೇಕಿತ್ತು. ಸೊ ಅದಕ್ಕೆ ಬಂದ್ವಿ. ಇಲ್ಲಿ ನೋಡಿದ್ರೆ ತಮ್ಮ ಕಾಲ್ ಮಾಡಿಬಿಟ್ಟು ನಾನು ಬರಲ್ಲ, ನನಗೆ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳಿ ನನಗೆ ಆಟ ಆಡಿಸ್ದ. ಸೊ ಅದಕ್ಕೆ ನಾನು ಏನೇನೋ ಡ್ರಾಮಾ ಮಾಡಿ ಏನೇನೋ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಅವನು ಇಲ್ಲ ನಾನು ಬರಲ್ಲ ಹಂಗೆ ಹಿಂಗೆ ಅಂತೇನೋ ಸ್ವಲ್ಪ ಕಾಲು ಹೇಳ್ದೆ. ಸೊ ಆಮೇಲೆ ಬರ್ತಾನೆ ಅಂತ ಗೊತ್ತಾಯಿತು. ಸೊ ಕಾಫಿ ಮೆಲ್ಲಕ್ಕೆ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಕಾಫಿ ಮಾಡ್ಕೊಂಡು ಕುಡಿದ್ವಿ. ಈಗ ಮತ್ತೆ ಮನೆ ಅಂದರೆ ದೇವರದ್ದು ಮುಂದೆ ಸ್ವಲ್ಪ ಎಲ್ಲ ನೀಟಾಗಿ ಬಟ್ಟೆಲಿ ಒರೆಸ್ಬಿಟ್ಟು ಆರತಿ ಮಾಡ್ಕೊಳ್ಳೋಕ್ಕೋಸ್ಕರ ರೆಡಿ ಮಾಡ್ತಾಯಿದ್ದೆ. ಇವಳಿಗೆ ಬೇರೆ ಡ್ರೆಸ್ನ ಹಾಕಿ ನಾನು ಬೇರೆ ಡ್ರೆಸ್ನ ಹಾಕೊಂಡ್ಬಿಟ್ಟು ಆರತಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ತಂಗಿನೂ ಪೂಜೆ ಮಾಡೋಕ್ಕೆ ಆರತಿ ಮಾಡೋಕ್ಕೆಲ್ಲ ತುಂಬ ಹೆಲ್ಪ್ ಮಾಡ್ತಾಯಿದ್ಲು. ಅವಳು ಎಲ್ಲ ಹೆಲ್ಪ್ ಮಾಡಿಕೊಡ್ತಾ ಇದ್ದಾಳೆ. ನಾನು ಕೇಳಿದೆಲ್ಲ ತೊಗೊಬಂದು ಕೊಡೋದು ಎಲ್ಲ ಮಾಡ್ತಾಯಿದ್ದಾಳೆ. ಸ್ವಲ್ಪ ಆರತಿ ಎತ್ತೋ ತಟ್ಟೆಗೆಲ್ಲ ಸ್ವಲ್ಪ ಹೂವಿಂದೆಲ್ಲ ಬಿಡಿಸಿ ಹಾಕಿ ಸ್ವಲ್ಪ ಡೆಕೋರೇಷನ್ ಥರ ಮಾಡಿಕೊಂಡೆ. ಆರತಿ ಮಾಡೋಕ್ಕೆ ಪಕ್ಕದ ಮನೆಯವ್ರನ್ನೆಲ್ಲ ಕರೆದಿದ್ದೆ. ಅವರು ಬರ್ತೀನಿ ಅಂತ ಹೇಳಿದರು. ಇವಳು ನಾನು ಪೂಜೆ ಅಂದರೆ ತುಂಬ ಇಷ್ಟ ಅವಳಿಗೆ, ಫೆಸ್ಟಿವಲ್ ಅಂದರೆ. ಸೊ ಅವಳು ಬೇಗ ನಾನು ಮತ್ತೆ ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಮತ್ತೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಓಡಿ ಬಂದಳು. ಹೂವೆಲ್ಲ ಬಿಡಿಸಿ ಇಟ್ಟಿದ್ನಲ್ಲ, ಅದನ್ನು ದೇವ್ರಿಗೆ ಹಾಕ್ತೀನಿ ಅಂತ ಇವಳು ತೊಗೊಂಡು ಹಾಕಲು. ಇವಳು ಏನು ಮಾಡ್ತಾಳೋ ಅವಳು ನಮ್ಮ ಗುಬ್ಬಿನೂ ಅದೇ ಥರ ಮಾಡಬೇಕು. ಸೊ ಅವಳಿಗೂ ಅದನ್ನು ಹೂವನ್ನೆಲ್ಲ ಕೊಟ್ಬಿಟ್ಟು ಹಾಕ್ಸ್ತಾಯಿದ್ದೆ. ಹಾಕ್ಸಿಲ್ಲ ಅಂತ ಹೇಳಿದ್ರೆ ಫುಲ್ ಅಳ್ತಾ ನಿಂತ್ಕೊಬಿಡ್ತಾಳೆ. ಪಕ್ಕದ ಮನೆಯವರೆಲ್ಲ ಬಂದರು. ಸೊ ಅದಕ್ಕೆ ಆರತಿ ಮಾಡ್ಕೊಂಬಿಡೋಣ ಅಂತ ಹೇಳಿ, ಟೈಮ್ ಬೇರೆ ಆಗಿತ್ತಾ. ಸೊ ಅದಕ್ಕೆ ಆರತಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀವಿ.
ಆರತಿ ಎಲ್ಲ ಮುಗಿಸಿ ಒಂದ್ಸತಿ ಮಂಗಳಾರತಿ ಮಾಡಿಕೊಂಡೆ. ದೇವರಿಗೂ ಮಾಡಿ ನಮ್ಮದು ದೇವ್ರದ್ದು ಪೀಠ ಏನಿದೆ ಅದಕ್ಕೂ ಕೂಡ ಮಾಮೂಲಿ ಪೂಜೆ ಮಾಡಲು ಕೂಡ ಹಾಗೆ ಸ್ವಲ್ಪ ಎಲ್ಲ ಕೆಲಸ ಇತ್ತು. ಸೊ ವೀಡಿಯೋ ಮಾಡಲಿಕ್ಕಾಗಿಲ್ಲ. ಸೊ ಅದಕ್ಕೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾವೆಲ್ಲ ಟಿಫನ್ ಎಲ್ಲ ಮಾಡಿಬಿಟ್ಟು ಇವಳಿಗೂ ಕಡಲೆಪುರಿನ ಹಾಕಿ ಕೊಟ್ಟಿದ್ದೆ. ಇವಳಿಗೂ ಟಿಫನ್ ತಿನ್ನಿಸ್ಬಿಟ್ಟು ಕಡಲೆಪುರಿ ಬೇಕು ಅಂತ ಅಂದ್ಲು. ಸೊ ಕಡಲೆಪುರಿ ಹಾಕ್ಕೊಡ್ತಿದ್ದೆ. ಇವಳು ತಿನ್ನೋದು ಆ ಗೊಂಬೆಗೂ ತಿನ್ನಿಸೋದು ಇದನ್ನೇ ಮಾಡ್ತಾಯಿದ್ಲು. ಅದನ್ನು ಸ್ವಲ್ಪ ನೋಡಿ ಎಂಜಾಯ್ ಮಾಡ್ತಾಯಿದ್ವಿ ನಾವೆಲ್ಲ. ಬಟ್ ಚೆನ್ನಾಗಿರುತ್ತೆ. ನಾವು ಹೆಂಗೆ ತಿನ್ನಿಸ್ತೀವೋ ನಮ್ಮನ್ನು ಮಕ್ಕಳು ಎಷ್ಟು ಅಬ್ಸರ್ವ್ ಮಾಡ್ತಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಅಷ್ಟರಲ್ಲಿ ನಮ್ದಂದರೆ ಮಾರ್ನಿಂಗ್ ಬೇಗ ನನ್ನ ತಮ್ಮ ಬಂದಿದ್ನಲ್ಲ, ನೈಟೇ ಕಟ್ಟೋಕ್ಕಾಗಲಿಲ್ಲ ರಾಖಿ. ಅವ್ನು ಬೆಳಗ್ಗೆ ಬೇಗ ಹೊರಟೋಗ್ಬಿಟ್ಟಿದ್ದ. ಸೊ ಹಾಗಾಗಿ ಆಫ್ಟರ್ನೂನ್ ಬಂದ. ಸೊ ಅವಾಗ ಕಟ್ಟೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಈ ಒಂದು ಫೋನ್ ಏನಿದೆ ಅದನ್ನು ನಾವು ಕದ್ದಿಟ್ಟಿದ್ವಿ. ಸ್ವಲ್ಪ ಆಟ ಆಡ್ಸೋಣ ಅಂತ ಹೇಳಿ ಕದ್ದಿಟ್ಟಿದ್ವಿ. ಫೋನ್ ಎಲ್ಲಿದೆ ಕೊಡಿ 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 ಅಂತ ಕೇಳ್ತಾ ಆಟ ಆಡಿಸ್ತಾ ಇದ್ದ ನಮ್ಮನ್ನು. ನನ್ನ ತಂಗಿನೂ ಕೇಳೋದು, ನನ್ನ ಕೇಳೋದು, ನೀವು ಯಾರು ಕೊಡಲಿಲ್ಲ ಅಂದರೆ ನಾನು ಸರಿಯಾಗಿ ಬೈಕೊತೀನಿ ಹಂಗೆ ಹಿಂಗೆ ಅಂತಾರೆ ಹೇಳ್ತಾ ಇದ್ದ. ನಾವಾದರೂ ಆಟ ಆಡಿಸ್ತಾ ಇದ್ವಿ ನಾವು ತೆಗ್ದಿಟ್ಟಿಲ್ಲ ಅಂತ ಹೇಳಿ. ನಾನೇನು ನಂಬಿರಲ್ಲ ಆದರೂ ಒಂದು ಸೆಕೆಂಡಿಗೆ ಡೌಟ್ ಕೊಟ್ಟಿದ್ದೆ. ನಿಂಬೆ ಡೇಂಜರ್ ನೋಡಿ, ಹೆಂಗಿತ್ತು ಹಂಗೆ ಇರಬೇಕು. ಹಂಗೆ ಹುಡುಕ್ತಾ ತುಂಬ ಸಿಕ್ಕಲಿಲ್ಲ. ಸೊ ಅದಕ್ಕೆ ರಾಖಿ ಒಂದು ಕಟ್ಬಿಡೋಣ ಅಂತ ಹೇಳಿ ಆರತಿ ಮಾಡಿಬಿಟ್ಟು ರಾಖಿ ಕಟ್ತಾಯಿದ್ದೀನಿ. ನಾನು ನನ್ನ ತಂಗಿ ಎಲ್ಲ ರಾಖಿ ಕಟ್ಟಿದ್ವಿ ಅವನಿಗೂ. ರಾಖಿ ಎಲ್ಲ ಕಟ್ಟಾದ್ರ ಮೇಲೆ ಅವನಿಗೆ ಮೊಬೈಲಿಂದು ಕದ್ದಿಟ್ಟು ಮರ್ತೇ ಹೋಗಿತ್ತು. ಮತ್ತೆ ಬಂದ ಒಂದ್ಸತಿ ಮೊಬೈಲ್ ಎಲ್ಲಿದೆ ಅಂತ ಕೇಳ್ತು. ನಾವು ಯಾರು ಕೊಟ್ಟಿಲ್ಲ ಅಂತ ನನ್ನ ಮಗಳ ಹತ್ರ ಗುಬ್ಬಿ ನನ್ನ ಮೊಬೈಲ್ ಎಲ್ಲಿ ಅಂತ ಮತ್ತೆ ಅವಳ ಹತ್ರನೇ ಕೇಳ್ತಾ ಇದ್ದ. ಅವಳು ಹುಡ್ಕೊಡ್ತಾಳೆ ಅಂತ ಹೇಳಿ. ಅವಳು ಹಾಗೆ ಮಾಡ್ತಾಳೆ. ಕೆಲವು ಟೈಮ್ ಹುಡ್ಕೊಟ್ಟು ಬಿಡ್ತಾಳೆ. ಎಲ್ಲಿ ಇಟ್ಟಿರ್ತೀವಿ ನೋಡ್ಕೊಂಡಿರ್ತಾಳಲ್ಲ, ಅವಳು ಹುಡ್ಕೋ ಥರ ಎಲ್ಲ ಮಾಡ್ತಾ ಇದ್ದಾಳೆ. ಗುಬ್ಬಿ ಎಲ್ಲಿಟ್ಟೆ ನನ್ನ ಮೊಬೈಲು? ಎಲ್ಲಿಟ್ಟೆ ತಗೋಬಾ. ಎಲ್ಲಿ ಹುಡ್ಕು ಬಾ. ಮೊಬೈಲ್ ಎಲ್ಲಿ ತಗೋಬಾ. ನನ್ನ ಮೊಬೈಲ್ ಎಲ್ಲಿ ಇಟ್ಟೆ ತಗೋಬಾ ಬೇಗ. ಎಲ್ಲ ಇತ್ತಲ್ಲೇ ನೋಡಿ ಯಾರು ಮುಚ್ಚಿಟ್ಟಿದ್ದು ಗುಬ್ಬು? ಯಾರು ಎತ್ತಿಟ್ಟಿದ್ದು? ಕ್ಲಾಪ್ಸ್ ಮಾಡಿ ಕ್ಲಾಪ್ಸ್. ಕ್ಲಾಪ್ಸ್ ಮಾಡಿ. ಹಾಗೆ ಸ್ವಲ್ಪ ಅವನ್ನ ಕಾಲು ಎಳಿತಾ ಇದ್ವಿ. ರಾಖಿ ಕಟ್ಟಿದ್ವಿ. ನಿನ್ನ ಗಿಫ್ಟ್ ಏನೂ ತಂದಿಲ್ಲ, ಗಿಫ್ಟ್ ಕೊಟ್ಟಿಲ್ಲ, ಹಿಂಗೆ ಹಿಂಗೆ ಅಂತ ಹೇಳಿ ಏನೇನೋ ಡ್ರಾಮಾ ಮಾಡ್ತಾ ಕೂತಿದ್ವಿ. ಹಾಗೆ ಟೈಮ್ 4:45 ಹಾಗೆ ನಾನು ದೇವ್ರನ್ನ ಕೂರಿಸಿದ್ನಲ್ಲ ಅದನ್ನ ಎತ್ತಬೇಕು ಅಂತ ಇದ್ದೆ. ಅದು ಒಳ್ಳೆ ಮುಹೂರ್ತ ಬೇರೆ ಇತ್ತಲ್ವ. ಸೊ ಅದಕ್ಕೆ ಆ ಟೈಮಿಗೆ ಒಂದು ಆರತಿ ಮಾಡಿಬಿಟ್ಟು ಎತ್ತೋಣ ಅಂತ ಎತ್ತಿದೆ. ಆರತಿ ಮಾಡೋ ಟೈಮಲ್ಲಿ ಬಲದ ಸೈಡಿಂದ ಹೂ ಕೂಡ ಕೊಡ್ತು ದೇವರು. ಪ್ರಸಾದ ಕೂಡ ಆಯಿತು. ತುಂಬ ಖುಷಿಯಾಯಿತು. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಆ ಥರ ಪ್ರಸಾದ ಕೊಟ್ಟಾಗ. ಎಲ್ಲದನ್ನೂ ಪೂಜೆ ಒಂದು ಸತಿ ಮಾಡಿಬಿಟ್ಟು ದೇವ್ರನ್ನ ಎತ್ತಿದ್ವಿ. ಕಳಸ ಎಲ್ಲ ತೆಗಿಬೇಕಿತ್ತಲ್ವ, ಕಳಸ ಎಲ್ಲ ತೆಗೆದು ಟೇಬಲೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ನಾವು.
ಇದು ಇವತ್ತಿನ ವ್ಲಾಗ್ ಗೈಸ್. ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಇನ್ನು ಜಾಸ್ತಿ ಇದೇ ಥರ ವೀಡಿಯೋಗಳನ್ನ ನಾನು ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಜಾಸ್ತಿ ಇದೇ ಥರ ನನಗೆ ಸಪೋರ್ಟ್ನ ಮಾಡಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.